ಕಪ್ ಗೆಲ್ತಾ ಇದ್ದಂತೆ ಇತ್ತ ಫ್ಯಾನ್ಸ್ ಸಡಗರ ಸಂಭ್ರಮವನ್ನ ಹೇಳಬೇಕಾ. ಮುಗಿಲು ಮುಟ್ಟಿತ್ತು ಆ ಸೆಲೆಬ್ರೇಷನ್, ಆ ಚಪ್ಪಾಳೆ, ಆ ಡ್ಯಾನ್ಸ್, ಆ ಪಟಾಕಿ ಸಿಡಿಸೋದು ನಿಜಕ್ಕೂ ಕೂಡ ಎರಡು ಕಣ್ಣು ಸಾಲಲಿಲ್ಲ. ಬೆಂಗಳೂರಿನಲ್ಲಂತೂ ದೀಪಾವಳಿನೇ ಸೃಷ್ಟಿಯಾಗಿತ್ತು. ಇನ್ನು ಪಟಾಕಿಯನ್ನ ಸಿಡಿದು ಕುಣಿದು ಕುಪ್ಪಳಿಸಿದ್ರು RCB ಅಭಿಮಾನಿಗಳು. ಅದರಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಫುಲ್ ರೆಡ್ ಆರ್ಮಿನೇ ನಿನ್ನೆ ಮಿಂಚ್ತಾ ಇತ್ತು. ಇನ್ನು ಇಡೀ ಕರ್ನಾಟಕದಲ್ಲಿ, ಕೇವಲ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಪಟಾಕಿ ಸಿಡಿಸಿ RCB ಅಭಿಮಾನಿಗಳು ಸಂಭ್ರಮಿಸಿದ್ರು. 18 ವರ್ಷಗಳ ಬಳಿಕ ಟ್ರೋಫಿ ಗೆದ್ದಂತಹ ಕರುನಾಡಿನ ಸಂಭ್ರಮವನ್ನ ಪ್ರತಿಯೊಬ್ಬ ಕನ್ನಡಿಗ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವು ಸೋಲ್ತಿದ್ದೀವಿ ಅಂತ ತರಿಸಲೇ ಇಲ್ಲ. ಸೂಪರ್ ಆಗಿತ್ತು, ಮನಸ್ಸೆಲ್ಲ ಖುಷಿ ಆಯಿತು. ನಾವು ಬೆಳಗ್ಗೆ ಮಾಡಿದ ಪೂಜೆಗೂ ನಮಗೆ ಸಾರ್ಥಕ ಆಯಿತು ಸರ್. ಬೆಳಗ್ಗೆ ಪೂರ್ಣಾಹುತಿ ಮಾಡಿದ್ವಿ. 108 ಜನಕ್ಕೆ ನಾವು 108 ಆಹುತಿಗಳು ಕೊಟ್ವಿ. ಒಂದು 6 ಪೂಜೆ ಮಾಡಿದ್ವಿ. ಶತ್ರುಬಾಧೆ ಪೂಜೆ ಮಾಡಿದ್ವಿ. ತಿರ್ಗಾ ಗಣೇಶ ಹೋಮ ಮಾಡಿಸಿದ್ವಿ, ನವಗ್ರಹ ಪೂಜೆ ಮಾಡಿಸಿದ್ವಿ, ಮೃತ್ಯುಂಜಯ ಹೋಮ ಮಾಡಿಸಿದ್ವಿ. ಇದೆಲ್ಲ 7 ಥರದ ಪೂಜೆ ಇದ್ವು. ರಾಹು ಕೇತುನ ಬೇಡ್ಕೊಂಡ್ವಿ, ಆಹ್ವಾನ ಮಾಡ್ಕೊಂಡಿದ್ವಿ. ಈ ಸಲ ಗೆಲ್ಲಿಸಿ ನಮಗೆ ಏನು ಬಾಧೆ ಕೊಡಬೇಡಿ ಅಂತ. ಸೊ ಈ ಸಲ ಎಲ್ಲ ದೇವ್ರು ಒಳ್ಳೇದು ಮಾಡೋಣ. ಈ ಸಲ ಕಪ್ ನಮ್ಮದೇ ಅಂತಿದ್ವಿ, ನಮ್ದು ಆಗೋಯ್ತು. ಎಸ್, ನಾಳೆ ಬೆಳಗ್ಗೆ ರ್ಯಾಲಿ ಇರುತ್ತೆ ಸರ್. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಪರ್ಮಿಷನ್ ಸಿಕ್ಕಿದೆ. ಅಷ್ಟರಲ್ಲಿ ರ್ಯಾಲಿ ಮುಗಿಸ್ತೀವಿ. ಮುಗಿಸಿದ್ಮೇಲೆ ಅನ್ನದಾಸೋಹ ಮಾಡ್ತೀವಿ. 1000 ರಿಂದ 1500 ಜನಕ್ಕೆ ಊಟ ಹಾಕಿಸ್ತೀನಿ. ಸೊ ಇದಕ್ಕೆಲ್ಲ ನೀವು ಬನ್ನಿ, ಯಾರು ಬರ್ತೀರಾ. ಮ್ಯಾಚ್ ಬಗ್ಗೆ ನಾನು RCB ಗೆಲ್ಲುತ್ತಂತ ಗೊತ್ತಿತ್ತು. ಆಮೇಲೆ ನಮ್ಮ ಪ್ಲೇಯರ್ಸು ಒಬ್ಬರು ಇಬ್ಬರು ಅಲ್ಲ, 11 ಜನನು ಎಲ್ಲ ಮ್ಯಾಚಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ನಮ್ಮಲ್ಲಿ ಒಬ್ಬರು ಇಬ್ಬರು ಗೆಲ್ಸಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ. ಖುಷಿ ಹೇಳಕ್ ಆಗ್ತಾ ಇಲ್ಲ, ಬಟ್ ತುಂಬಾ ಹ್ಯಾಪಿ RCB ವಿನ್ ಆಗೋದಕ್ಕೆ. ಖುಷಿ ಅಂದರೆ ಹಬ್ಬನೇ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇಂದ ಆಗಲ್ಲ, ಟೀಮ್ ಎಫರ್ಟು. ಮ್ಯಾಚ್ ಪ್ಯೂರ್ ಟೀಮ್ ಎಫರ್ಟ್ ಇಂದ ಆಡಿದ್ದಾರೆ. ಕೃಣಾಲ್ ಪಾಂಡ್ಯ, ಸತೀಶ್, ಇವನು ಕೊಹ್ಲಿ ಆಗಿರ್ಬೋದು. ಕೊಹ್ಲಿ ಬ್ಯಾಟಿಂಗಲ್ಲೂ ಕರೆಕ್ಟಾಗಿ ಬಂದಿದೆ, ಬೌಲಿಂಗಲ್ಲೂ ಕರೆಕ್ಟಾಗಿ ಬಂದಿದೆ, ಫೀಲ್ಡಿಂಗಲ್ಲೂ ಕರೆಕ್ಟಾಗಿ ಬಂದಿದೆ. ಫೈನಲಿ RCB ಕರ್ಸ್ ಬ್ರೋಕ್ ಮಾಡಿ ಟ್ರೋಫಿ ವಿನ್ ಆಗಿದ್ದಾರೆ. ಜೈ RCB. 18 ವರ್ಷದಿಂದ ಕಾದಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ಅಷ್ಟೇ ಚೆನ್ನಾಗಿ ಇವತ್ತು RCB ಚೆನ್ನಾಗಿ ಆಡ್ತು. ನಮಗೆ ಕಾನ್ಫಿಡೆನ್ಸ್ ಇದ್ದಿದ್ದು ಬೌಲಿಂಗ್ ತುಂಬ ಚೆನ್ನಾಗಿದೆ. ನಮಗೆ ಅದೇ ಮೇಯ್ನ್ ಕಾನ್ಫಿಡೆನ್ಸ್ ಇದ್ದಿದ್ದು. 180 ಆಗಲಿ 150 ಆಗಲಿ ನಮಗೆ ಕಾನ್ಫಿಡೆನ್ಸ್ ಇದೆ. ಬೌಲಿಂಗ್ ಸೂಪರ್ ಆಗಿತ್ತು. ಕೃಣಾಲ್ ಪಾಂಡ್ಯ ತುಂಬ ಚೆನ್ನಾಗಿ ಮಾಡ್ದ. ಅದ್ರ ತಕ್ಕನಾಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ದ. ಇದರಿಂದ RCB ಗೆಲ್ತು. ಈ ಸಲ ಕಪ್ ನಮ್ದಾಯಿತು. ಅವ್ರಿಗೋಸ್ಕರ ಬಂದಿದ್ದೀನಿ. ನನ್ನ ಹತ್ರ ಒರಿಜಿನಲ್ RCB ಟಿ ಶರ್ಟ್ ಇತ್ತು, ಅದನ್ನು ತಂದು ಡಿಸ್ಪ್ಲೇ ಮಾಡಿದೆ. ನನಗೆ ಆಮೇಲೆ ನಾನು ಮ್ಯಾಚ್ ನೋಡಿದೆ, ಗೆಲ್ತಾ ಇದ್ದೆ. ಮ್ಯಾಚ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೆ. ನಾನಿಲ್ಲಿ ಫ್ಯಾನ್ ಪಾರ್ಕು ಮಾಡಿದ್ದೆ. ಅದರಲ್ಲಿ ಹೆಚ್ಚುಕಮ್ಮಿ ಒಂದು 20,000 ಜನ ಬಂದಿದ್ರು. ಮ್ಯಾಚ್ ಬಗ್ಗೆ ನಾನು RCB ಗೆಲ್ಲುತ್ತಂತ ಗೊತ್ತಿತ್ತು. ಆಮೇಲೆ ನಮ್ಮ ಪ್ಲೇಯರ್ಸು ಒಬ್ಬರು ಇಬ್ಬರು ಅಲ್ಲ, 11 ಜನನು ಎಲ್ಲ ಮ್ಯಾಚಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ. ಒಬ್ಬರು ಇಬ್ಬರು ಅಲ್ಲ, ನಮ್ಮಲ್ಲಿ ಒಬ್ಬರು ಇಬ್ಬರು ಗೆಲ್ಸಿಲ್ಲ, ಎಲ್ಲರೂ ಗೆಲ್ಸಿದ್ದಾರೆ. ಹಂಗಾಗಿ ಮ್ಯಾಚ್ ಹೆಂಗಿತ್ತು ಸರ್? ಮ್ಯಾಚ್ ತುಂಬ ಚೆನ್ನಾಗಿತ್ತು ಸರ್. ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಏನೇ ಶುರು ಮಾಡಿದ್ರು ಒಳ್ಳೇದನ್ನ ಹೆಣ್ಮಕ್ಳಿಂದ ಶುರು ಮಾಡಬೇಕು ಅಂತಾರೆ. RCB ಹತ್ರ ಇವತ್ತು ನಿಯತ್ತ 2 ಕಪ್ ಅವೆ, ಅಷ್ಟು ಮಾತ್ರ ಹೇಳ್ತೀನಿ. ಬಾಕಿಯವ್ರಿಗೆ ಬಾಕಿ ಕೊಡಿ ಸರ್. ನೋಡಿ ಸರ್, ಇವರು ಈ ಸಲ ಕಪ್ ನಮ್ದಾಯ್ತು. ಎಲ್ಲರೂ ನಮ್ದು ಆಗ್ತಾ ಇರುತ್ತೆ. ಎಲ್ಲರೂ ಲಾಲಿಪಾಪ್ ಅಂತಿದ್ರು, ಅವರೇ ಲಾಲಿಪಾಪ್ ಇಕ್ಕೊಂಡು ಹೊಲ್ಟೋದ್ರು. ಕಾಣ್ತಾ ಇಲ್ಲ. ಬಟ್ ಆ ಖುಷಿಲಿ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಒಂದು ಹೇಳ್ತೀನಿ ಕೇಳ್ರಿ, ಏಟರ್ಸ್ಗೆಲ್ಲ ಹೇಳೋದು ಒಂದೇ ಮಾತು, ಈ ಸಲ ಕಪ್ಪು ನಮ್ಮದೇ, ಮುಂದಿನ ಸಲ ಕಪ್ಪು ನಮ್ಮದೇ. ಬಟ್ ಏಟರ್ಸ್ ಎಲ್ಲ ತಿಳ್ಕೊಳ್ರಿ, ಈ ಸಲ ಕಪ್ಪು ನಮ್ಮದೇ, ಮುಂದಿನ ಸಲ ಕಪ್ಪು ನಮ್ಮದೇ. ಮಾಡಬಾರ್ದು, ನಿದ್ದೆ ಮಾಡಲೇಬಾರ್ದು. ಏಟರ್ಸ್ ಎಲ್ಲ ಹೇಳೋದು ಒಂದೇ, IPL ಬಗ್ಗೆ ಮಾತಾಡಬಾರ್ದು. ದ ಕರ್ಸ್ ಆಫ್ 18 years ಇಸ್ ಫೈನಲಿ ಓವರ್. 18 ವರ್ಷ ವೆಯ್ಟ್ ಮಾಡಿದ್ದಕ್ಕೆ ಈ ಸಲ ಕಪ್ ಬಂತು. ಹೆಣ್ಮಕ್ಳು ಫಸ್ಟ್ ಎತ್ತಿದ್ರು, ಇವಾಗ ಗಂಡು ಮಕ್ಳು ಎತ್ತುತ್ತವ್ರೆ. ಇನ್ಮೇಲೆ ವರ್ಷ ಎಲ್ಲ ಎತ್ತುತ್ತಾನೆ ಇರ್ತೀವಿ. ಇನ್ಮೇಲಿಂದ ಎಲ್ಲ ಸಲಿನೂ ಕಪ್ ನಮ್ಮದೇ. ಏನೇ ಶುರು ಮಾಡಿದ್ರು ಒಳ್ಳೇದನ್ನ ಹೆಣ್ಮಕ್ಳಿಂದ ಶುರು ಮಾಡಬೇಕು ಅಂತಾರೆ.